ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದಲ್ಲಿನ ಶಾಸಕಾಂಗದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಶಾಸಕಾಂಗದಲ್ಲಿ ಭಾರತದಲ್ಲಿ ಶಾಸಕಾಂಗ, ಕೇಂದ್ರ ಸಂಸತ್ತು ಯಾವ ರೀತಿ ಇರ್ತದೆ, ಅದರಲ್ಲಿನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆ ಹೇಗೆ ರಚನೆಯಾಗ್ತದೆ ಮತ್ತು ಲೋಕಸಭೆ ಬಗ್ಗೆ ಇವಾಗ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಈಗಾಗಲೇ ರಾಜ್ಯಸಭೆಯನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಭಾರತದ ಸಂಸತ್ತು, ಆ ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂಥ ಲೋಕಸಭೆಗೆ ಭಾರತದ ಸಂವಿಧಾನ ಪ್ರಮುಖವಾದ ಸ್ಥಾನ ಮತ್ತು ಅಧಿಕಾರಗಳನ್ನು ಕಲ್ಪಿಸಿಕೊಟ್ಟಿದೆ. ಭಾರತದಲ್ಲಿ ಲೋಕಸಭೆ ಕೆಳಮನೆಯಾಗಿದ್ದು ಜನರಿಂದ ಪ್ರತ್ಯಕ್ಷ ಚುನಾವಣೆಯ ಮುಖಾಂತರ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರ ಜನರಿಂದ ನೇರವಾಗಿ ಚುನಾಯಿತರಾಗಿರ್ತಕ್ಕಂಥ ಸದಸ್ಯರನ್ನು ಹೊಂದಿರ್ತದೆ. ಆದ್ದರಿಂದ ಲೋಕಸಭೆಯು ಜನರಿಗೆ ನೇರವಾಗಿ ಜವಾಬ್ದಾರಿ. ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಮತ್ತೆ 100ಕ್ಕೆ 100% ಜನತಾ ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಾಗೂ ಪ್ರತಿನಿಧಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಲೋಕಸಭೆಯ ರಚನೆ ಆಗಿದೆ. ಆದ್ದರಿಂದ ರಾಜ್ಯಸಭೆಗಿಂತ ಲೋಕಸಭೆಗೆ ಹೆಚ್ಚಿನ ಅಧಿಕಾರಗಳನ್ನು ಭಾರತದ ಸಂವಿಧಾನ ನೀಡಿದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ. ಹಾಗಿರೋದ್ರಿಂದ ಪ್ರಜಾಪ್ರಭುತ್ವದ ತತ್ವಗಳಿಗೆ ಅನುಗುಣವಾಗಿ ಭಾರತದ ಕೆಳಮನೆ ಇರಬೇಕು. ಆ ಕೆಳಮನೆಗೆ ಹೆಚ್ಚಿನ ಅಧಿಕಾರಗಳು ಇರಬೇಕು. ಶಾಸನ ರಚನೆಯ ವಿಷಯದಲ್ಲಿ ಹೆಚ್ಚಿನ ಅಧಿಕಾರಗಳು ಲೋಕಸಭೆಗೆ ಇರಬೇಕು ಎನ್ನುವುದು ನಮ್ಮ ಸಂವಿಧಾನದ ರಚನಾಕಾರರ ನಿರ್ಮಾತೃಗಳ ಒಂದು ದಿವ್ಯವಾದಂತಹ ಒಂದು ಸಂಕಲ್ಪ ಮತ್ತು ಕನಸು. ಲೋಕಸಭೆಯಲ್ಲಿ ಒಟ್ಟು 545 ಜನ ಸದಸ್ಯರು ಇರ್ತಾರೆ. ಇದರಲ್ಲಿ 543 ಜನ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಾರೆ. ಇನ್ನು ಇಬ್ಬರು ಏನಿರ್ತಾರಲ್ಲ, ಈ ಇಬ್ಬರು ಈ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ, ಅಂದರೆ ಸಾರ್ವತ್ರಿಕ ಚುನಾವಣೆಯ ನಂತರ ರಚನೆಯಾಗಿರುವ ಲೋಕಸಭೆಯಲ್ಲಿ ಯಾರೊಬ್ಬರೂ ಕೂಡ ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥವರು ಆಯ್ಕೆಯಾಗಿ ಬಂದಿಲ್ಲ, ಪ್ರತಿನಿಧಿಸಿಲ್ಲ ಎಂದು ರಾಷ್ಟ್ರಪತಿಗಳಿಗೆ ಖಾತ್ರಿಯಾದರೆ ಆಗ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ ಜನಾಂಗದವರನ್ನ ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ ಅಥವಾ ನಾಮಕರಣ ಮಾಡ್ತಾರೆ ಭಾರತದ ಲೋಕಸಭೆಗೆ. ಅಲ್ಲಿಗೆ ಒಟ್ಟಾಗಿ 545 ಇದರ ಸಂಖ್ಯೆ ಆಗ್ತದೆ. ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು 20 ಜನ ಆಯ್ಕೆಯಾಗಿ ಬರಬೇಕು ಅನ್ನುವ ನಿಯಮ ನಮ್ಮ ಭಾರತದ ಸಂವಿಧಾನದಲ್ಲಿ ಇದೆ. 2008ರಲ್ಲಿ ಬಂದಿದ್ದಂಥ ನ್ಯಾಯಾಧೀಶರಾದಂಥ ಕುಲದೀಪ್ ಸಿಂಗ್ ರವರ ಕ್ಷೇತ್ರ ಪುನರ್ ವಿಂಗಡಣಾ ಸಮಿತಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಬದಲಾವಣೆ ಮಾಡಿದೆ. ಸುಮಾರು 7,50,000 ಮತದಾರರಿಗೆ ಒಂದೊಂದು ಲೋಕಸಭಾ ಚುನಾವಣಾ ಕ್ಷೇತ್ರವನ್ನು ನಿಗದಿ ಮಾಡಲಾಗಿದೆ. ಭಾರತದಲ್ಲಿ 7 ಕೇಂದ್ರಾಡಳಿತ ಪ್ರದೇಶಗಳು ಇದ್ವು. ಈಗ ಹೊಸದಾಗಿ ಜಮ್ಮು ಮತ್ತು ಕಾಶ್ಮೀರ, ಈ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ವಿಂಗಡಣೆಯನ್ನು ಸೇರಿಸಿಕೊಂಡು ಇನ್ನೂ ನಮ್ಮ ಪಠ್ಯಕ್ರಮದಲ್ಲಿ ಅದು ಅಪ್ಡೇಟ್ ಆಗಿಲ್ಲ. ಇನ್ನು ಈ 7
7,50,000 ಜನಸಂಖ್ಯೆಯನ್ನು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಮತದಾರರೆಂದು ನಿಗದಿ ಮಾಡಲಾಗಿದೆ. 7,50,000 ಮತದಾರರಿಗೆ ಒಂದು ಲೋಕಸಭಾ ಕ್ಷೇತ್ರ ಅಂತೇಳಿ ಅದನ್ನು ನಿಗದಿ ಮಾಡಲಾಗಿದೆ. ಸದ್ಯದಲ್ಲಿ ಲೋಕಸಭಾ ಸದಸ್ಯರನ್ನು ಚುನಾಯಿಸಲು 18 ವರ್ಷ ವಯಸ್ಸನ್ನು ದಾಟಿರುವ ಸ್ತ್ರೀ, ಪುರುಷ ಮತ್ತು ಯಾವುದೇ ಲಿಂಗಿ ಯಾರೇ ಆಗಿರಲಿ ಆತ 18 ವರ್ಷಗಳ ವಯಸ್ಸನ್ನು ದಾಟಿದ್ದರೆ ಸಾಕು, ಆತನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಅಡಿಯಲ್ಲಿ ಮತದಾನದ ಅಧಿಕಾರವನ್ನು ಪಡಿತಾನೆ. ಆ ಮತದಾನದ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಈ ಎಲ್ಲ ಪ್ರಜೆಗಳು ನೇರವಾಗಿ ಮತಗಟ್ಟೆಗೆ ತೆರಳಿ ಮತಗಟ್ಟೆಯಲ್ಲಿ ತನ್ನ ಆಯ್ಕೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ರ ಮುಖಾಂತರ ನೇರವಾಗಿ ಲೋಕಸಭಾ ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಂದರೆ ಪ್ರತ್ಯಕ್ಷ ಚುನಾವಣೆಯ ಮುಖಾಂತರ ಲೋಕಸಭೆಯ ಸದಸ್ಯರ ಆಯ್ಕೆ ಆಗ್ತದೆ. ಇನ್ನು ಲೋಕಸಭೆಯ ಸದಸ್ಯರ ಅಧಿಕಾರದ ಅವಧಿಯನ್ನು 5 ವರ್ಷಗಳಿಗೆ ನಿಗದಿ ಮಾಡಲಾಗಿದೆ. ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಈ 5 ವರ್ಷದ ಅವಧಿಯನ್ನು 1 ವರ್ಷಕ್ಕೆ ಅದನ್ನು ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು, ವಿಸ್ತರಿಸಬಹುದಾಗಿದೆ. ಲೋಕಸಭೆ ಪ್ರಥಮ ಅಧಿವೇಶನ 1913ನೇ ಮೇ ತಿಂಗಳು 1952ರಲ್ಲಿ ಆರಂಭ ಆಗಿತ್ತು. ಸಂಸತ್ತು 1 ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಅಧಿವೇಶನವನ್ನು ಸೇರಬೇಕು ಅನ್ನುವ ನಿಯಮ ಇದೆ. ಮಿನಿಮಮ್ 2 ಬಾರಿ ಅಧಿವೇಶನವನ್ನು ನಡೆಸಬೇಕು. ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ 6 ತಿಂಗಳುಗಳ ಅವಧಿಯನ್ನು ಮೀರಬಾರದು. ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ 6 ತಿಂಗಳುಗಳ ಅವಧಿಯನ್ನಾದರೂ ಮೀರಬಾರದು. ಆ ರೀತಿಯದಾಗಿ ಲೋಕಸಭೆ ತನ್ನ ಅಧಿವೇಶನಗಳನ್ನು ನಡೆಸಬೇಕು ಅಂತೇಳಿ 85/1 ವಿಧಿ ಸಂಖ್ಯೆ 85/1 ವಿಧಿ ಈ ರೀತಿ ಹೇಳ್ತದೆ. ಇನ್ನು ಲೋಕಸಭೆಯ ವಿಸರ್ಜನೆ, ಲೋಕಸಭೆಯನ್ನು ವಿಸರ್ಜಿಸುವಂತೆ ಪ್ರಧಾನಿಯ ನೇತೃತ್ವದ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ, ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸುವಂತೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನಾದರೂ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಆ ಸಲಹೆಯನ್ನು ನೀಡತಕ್ಕಂಥ ಅಧಿಕಾರ ರಾಷ್ಟ್ರಪತಿ, ಸಲಹೆಯನ್ನು ನೀಡತಕ್ಕಂಥ ಅಧಿಕಾರ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಕ್ಕಿದೆ. ಸಂಸತ್ತಿನಲ್ಲಿ ಪದೇ ಪದೇ ಸರ್ಕಾರದಿಂದ ಮಂಡಿತವಾಗಿದ್ದಂಥ ಮಸೂದೆಗಳು ಸಾಲು ಸಾಲಾಗಿ ಸೋಲನ್ನೊಪ್ಪುತ್ತಿದ್ದಾರೆ. ಆಡಳಿತದ ಯಂತ್ರ ಕುಸಿದು ಬಿದ್ದಿದ್ದರೆ ಆ ಸಂದರ್ಭದಲ್ಲಿ ಲೋಕಸಭೆಗೆ ಮಂತ್ರಿಮಂಡಲದ ಮೇಲೆ ವಿಶ್ವಾಸವಿಲ್ಲವೆಂದರ್ಥ ಎನ್ನುವ ಕಾರಣಗಳನ್ನು ನೀಡಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನು ಮಾಡಬಹುದು, ರಾಷ್ಟ್ರಪತಿಗಳಿಗೆ ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆಯನ್ನು ನೀಡಬಹುದು. ಈ ಸಲಹೆಯನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜನೆ ಮಾಡಿಬಿಡ್ಬೋದು. ಅವಧಿಗಿಂತಲೂ ಮುಂಚಿತವಾಗಿ 5 ವರ್ಷಗಳ ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಪತಿಗಳು ಅದನ್ನು ವಿಸರ್ಜನೆ ಮಾಡಬಹುದು. ವಿಸರ್ಜನೆ ಮಾಡಿದ 6 ತಿಂಗಳುಗಳ ಒಳಗಾಗಿ ಹೊಸದಾಗಿ ಲೋಕಸಭೆಗೆ ಚುನಾವಣೆಯನ್ನು ನಡೆಸಿ ಹೊಸ ಲೋಕಸಭೆಯನ್ನು ಅಸ್ತಿತ್ವಕ್ಕೆ ತರಬೇಕಾಗ್ತದೆ. ಲೋಕಸಭೆ ವಿಸರ್ಜನೆಯಾದ 6 ತಿಂಗಳ ಒಳಗಾಗಿ ಮತ್ತೆ ಚುನಾವಣೆಯನ್ನು ನಡೆಸಿ ಹೊಸದಾಗಿ ಲೋಕಸಭೆಯನ್ನು ರಚನೆ ಮಾಡತಕ್ಕಂಥ ಅವಕಾಶ ಮತ್ತು ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಮತ್ತು ಆ ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಮುಖಾಂತರ, ಭಾರತದ ಚುನಾವಣಾ ಆಯೋಗದ ಮುಖಾಂತರ 6 ತಿಂಗಳ ಒಳಗಾಗಿ ಅದಕ್ಕೆ ಚುನಾವಣೆಯನ್ನು ನಡೆಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇನ್ನು ಲೋಕಸಭೆಯ ಸದಸ್ಯನಾಗಲಿಕ್ಕೆ ಇರ್ತಕ್ಕಂಥ ಅರ್ಹತೆಗಳೇನು? ಯಾರು ಬೇಕಾದರೂ ಲೋಕಸಭೆಗೆ ಸದಸ್ಯರನ್ನು ಹುದ್ದೆಯಲ್ಲಿ ಹೋಗಿ ಕೂತ್ಕೊಂಡು ಬಿಡಬಹುದೇ? ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಒಡ್ಡಿ ಬಿಡಬಹುದೇ? ಆತ ಮೊದಲಿಗೆ ಭಾರತ ದೇಶದ ಪ್ರಜೆ ಆಗಿರಬೇಕು. ಭಾರತ ದೇಶದ ಪ್ರಜೆ ಆಗಿರಬೇಕು, ವಿದೇಶಿಗನು ಆಗಿರಬಾರದು. ಭಾರತದ ಪೌರತ್ವವನ್ನು ಪಡೆದಿರ್ತಕ್ಕಂಥವನು ಆಗಿರಬೇಕು.
ಕನಿಷ್ಠ 25 ವರ್ಷಗಳ ವಯಸ್ಸು ಆತನಿಗಾಗಿರಬೇಕು. ಮಿನಿಮಮ್ 25 ವರ್ಷಗಳ ವಯಸ್ಸು ಆತನಿಗೆ ಆಗಿರಬೇಕು. ಇನ್ನು ಕಾಲಕಾಲಕ್ಕೆ ಸಂಸತ್ತು ನಿರ್ಧರಿಸತಕ್ಕಂಥ ಕಾಲಕಾಲಕ್ಕೆ ಸಂಸತ್ತು ನಿರ್ಧಾರ ಮಾಡತಕ್ಕಂಥ ಎಲ್ಲ ಅರ್ಹತೆಗಳನ್ನು ಆತನು ಹೊಂದಿರಬೇಕು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಆತನು ಇರಬಾರದು. ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಅಥವಾ ಯಾವುದಾದರೂ ರಾಜ್ಯ ಸರ್ಕಾರದ ವ್ಯಾಪ್ತಿಯ ಲಾಭದಾಯಕ ಹುದ್ದೆಯಲ್ಲಿ ಆತನು ಇರಬಾರದು. ಲೋಕಸಭೆ ಸದಸ್ಯರು ಸದನಕ್ಕೆ 60 ದಿನಗಳ ನಿರಂತರ ಗೈರು ಹಾಜರಿಯಾದರೆ ಈ ಸದನವನ್ನು ಮುಂದೂಡತಕ್ಕಂಥ ಅಧಿವೇಶನಗಳನ್ನು ಮುಂದೂಡತಕ್ಕಂಥದ್ದನ್ನು ಹೊರತುಪಡಿಸಿ ಯಾವುದೋ ಒಬ್ಬ ಲೋಕಸಭೆಯ ಸದಸ್ಯ ನಿರಂತರವಾಗಿ 60 ದಿನಗಳವರೆಗೆ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ ಎಂದು ಕಂಡುಬಂದರೆ ಆತನ ಸದಸ್ಯತ್ವವನ್ನು ಆತನು ಕಳೆದುಕೊಳ್ಳುತ್ತಾನೆ. ಆತನ ಸದಸ್ಯತ್ವವನ್ನು ಆತನು ಆಟೋಮೆಟಿಕ್ ಆಗಿ ಕಳ್ಕೊಳ್ತಾನೆ. 60 ದಿನಗಳ ಸದನದ ಮುಂದೂಡುವಿಕೆಯ ಅವಧಿಯನ್ನು ಹೊರತುಪಡಿಸಿ ಇದನ್ನು ನಿಗದಿ ಮಾಡಲಾಗಿರ್ತದೆ. ಅಂದರೆ ಈ ಸದನವನ್ನು ಅನಿರ್ದಿಷ್ಟ ಕಾಲದ ಅವಧಿಗೆ ಅದನ್ನು ಮುಂದುವರಿಸಲಾಗಿರ್ತದೆ ಅಥವಾ ಮುಂದಕ್ಕೆ ಹಾಕಲಾಗಿರ್ತದೆ. ಅಂಥದ್ದನ್ನು ಹೊರತುಪಡಿಸಿ ಸದನದ ಕಲಾಪಗಳು ನಡೆಯತಕ್ಕಂಥ ದಿನಗಳಲ್ಲಿ ನಿರಂತರವಾಗಿ 60 ದಿನಗಳವರೆಗೆ ಆತನು ಗೈರು ಹಾಜರಾದರೆ ಆತನ ಸದಸ್ಯತ್ವವನ್ನು ಲೋಕಸಭಾ ಸದಸ್ಯತ್ವವನ್ನು ಕಳ್ಕೊಳ್ತಾನೆ. ಇನ್ನು ಹೊಸದಾಗಿ ಲೋಕಸಭೆ ತನ್ನ ಇಚ್ಛೆಗೆ ಅನುಸಾರವಾಗಿ ಲೋಕಸಭೆಯ ಸ್ಪೀಕರ್ಗೆ ಸ್ವಬರಹದ ಮುಖಾಂತರ ರಾಜೀನಾಮೆಯ ಪತ್ರವನ್ನು ಬರೆದುಕೊಟ್ಟರೆ ತಾನು ಸ್ವತಃ ತನ್ನ ಸಂಪೂರ್ಣ ಪ್ರಜ್ಞೆಯ ಮುಖಾಂತರ ತನ್ನ ಸ್ವ ಹಸ್ತಾಕ್ಷರಗಳಲ್ಲಿ ಯಾರಿಗೆ ಲೋಕಸಭೆಯ ಅಧ್ಯಕ್ಷರುಗಳಿಗೆ ಲೋಕಸಭೆಯ ಸ್ಪೀಕರ್ಗೆ ತನ್ನ ರಾಜೀನಾಮೆ ಪತ್ರವನ್ನು ಬರೆದುಕೊಟ್ಟರೆ ಆತನು ತನ್ನ ಸ್ಥಾನವನ್ನು ಕಳ್ಕೊಳ್ತಾನೆ. ಅದರ ಮುಖಾಂತರ ಆತನು ತನ್ನ ಸ್ಥಾನವನ್ನು ಕಳ್ಕೊಂಡಿದ್ದಾನೆ. ಇಂಥ ಲೋಕಸಭಾ ಕ್ಷೇತ್ರದ ಸದಸ್ಯನ ಸ್ಥಾನ ಖಾಲಿಯಾಗಿದೆ ಅಂತ ಹೇಳಿ ಸಭಾಪತಿಗಳು ಅದನ್ನು ಘೋಷಣೆಯನ್ನು ಮಾಡ್ತಾರೆ. ಇನ್ನು ಈ ರೀತಿ ಸ್ಥಾನ ಖಾಲಿ ಬಿದ್ದರೆ ಈಗ ಒಬ್ಬ ಲೋಕಸಭಾ ಸದಸ್ಯ ಇದ್ದಾನೆ, ಯಾವುದೋ ಒಂದು ಕ್ಷೇತ್ರದ ಲೋಕಸಭಾ ಸದಸ್ಯ. ಆ ಲೋಕಸಭಾ ಸದಸ್ಯನು ಸ್ವ ಹಸ್ತಾಕ್ಷರಗಳಲ್ಲಿ ಸ್ವ ಇಚ್ಛೆಯಿಂದ ಸಂಪೂರ್ಣ ಪ್ರಜ್ಞೆಯಿಂದ ತಾನು ಸಭಾಪತಿಗಳಿಗೆ ಒಂದು ರಾಜೀನಾಮೆ ಪತ್ರವನ್ನು ಬರೆದುಕೊಟ್ರೆ ಆ ರಾಜೀನಾಮೆ ಪತ್ರವನ್ನು ಸಭಾಪತಿಗಳು ಕುಲಂಕುಷವಾಗಿ ನೋಡಿ ಅದನ್ನು ಅಂಗೀಕರಿಸಿ ಇಂಥ ಒಂದು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನ ಸ್ಥಾನ ಖಾಲಿ ಬಿದ್ದಿದೆ, ತೆರವಾಗಿದೆ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ ಅಧಿಕೃತವಾಗಿ. ಹೀಗೆ ಒಂದು ಲೋಕಸಭಾ ಸದಸ್ಯನ ಸ್ಥಾನ ಖಾಲಿ ಬೀಳ್ತದೆ. ಮತ್ತೆ ಯಾವ್ಯಾವ ರೀತಿ ಲೋಕಸಭಾ ಸದಸ್ಯನ ಸ್ಥಾನ ಖಾಲಿ ಬೀಳ್ತದೆ? ಮರಣದಿಂದ ಪ್ರಸಕ್ತ ಲೋಕಸಭಾ ಸದಸ್ಯರೊಬ್ಬರು ಅಕಾಲಿಕ ಮರಣಕ್ಕೆ ಒಳಗಾದರೆ ಅಥವಾ ಅವರನ್ನು ಪದಚ್ಯುತಗೊಳಿಸಿದರೆ, ಚುನಾವಣಾ ಅಕ್ರಮಗಳನ್ನು ಎಸಗಿದ್ದಾರೆ ಅಂತೇಳಿ ಅವರನ್ನೇನಾದರೂ ಪದಚ್ಯುತಗೊಳಿಸಿದರೆ ಆ ಸ್ಥಾನ ಖಾಲಿ ಬೀಳ್ತದೆ. ಈ ರೀತಿ ಖಾಲಿ ಬಿದ್ದ ಲೋಕಸಭಾ ಸ್ಥಾನಗಳಿಗೆ ಆ ಸ್ಥಾನವು ತೆರವಾದ ದಿನದಿಂದ 6 ತಿಂಗಳುಗಳ ಒಳಗಾಗಿ ಮತ್ತೆ ಚುನಾವಣೆಯನ್ನು ನಡೆಸಿ ಆ ಸ್ಥಾನವನ್ನು ತುಂಬುವ ಕೆಲಸವನ್ನು ಮಾಡಲಾಗ್ತದೆ. ಖಾಲಿ ಬಿದ್ದ ದಿನದಿಂದ 6 ತಿಂಗಳುಗಳ ಒಳಗಾಗಿ ಆ ತೆರವಾಗಿರುವ ಸ್ಥಾನಕ್ಕೆ
ಹೊಸದಾಗಿ ಚುನಾವಣೆಯನ್ನು ನಡೆಸಿ ಆ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ನಡೆಸಿ ಮತ್ತೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರವೇ ಜನರಿಂದಲೇ ನೇರವಾಗಿ ಆಯ್ಕೆ ಮಾಡಿ ಆ ಸ್ಥಾನಗಳನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ ಭಾರತದ ಸಂಸತ್ನಲ್ಲಿ. ಇನ್ನು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಸದನದಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು. ಸಭಾಪತಿಗಳಿಂದ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು. ಒಂದು ವೇಳೆ ಯಾವುದೋ ಒಬ್ಬ ಸದಸ್ಯನು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿಲ್ಲವೆಂದರೆ ಒಂದು ದಿನಕ್ಕೆ 500 ರೂಪಾಯಿಗಳ ದಂಡದಂತೆ ದಂಡವನ್ನು ಎಷ್ಟು ದಿನಗಳವರೆಗೆ ಆತನು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸೋದನ್ನು ಮುಂದುವರಿಸ್ತಾ ಹೋಗ್ತಾನೋ, ಮುಂದಕ್ಕೆ ಹಾಕ್ತಾ ಹೋಗ್ತಾನೋ, ಅಲ್ಲಿವರೆಗೆ ಎಷ್ಟು ದಿನಗಳಾಗ್ತಾವೋ ಅಷ್ಟು ದಿನಗಳಿಗೆ ಒಂದು ದಿನಕ್ಕೆ 500 ರೂಪಾಯಿಗಳಂತೆ ದಂಡವನ್ನು ತೆರಬೇಕಾಗುತ್ತದೆ. ಇಷ್ಟು ಒಂದು ಲೋಕಸಭೆಯ ರಚನೆಯ ಬಗ್ಗೆ. ಲೋಕಸಭೆ ಭಾರತದ ಸಂಸತ್ತಿನ ಕೆಳಮನೆ, ಜೊತೆಗೆ ಜನತಾ ಸದನ, ಜನತೆಯಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರುಗಳಿಂದ ಕೂಡಿರ್ತಕ್ಕಂಥ ಒಂದು ಸದನ. ಜನರ ಇಚ್ಛೆ ಪ್ರಜಾಪ್ರಭುತ್ವದಲ್ಲಿ, ಸರ್ಕಾರದ ಇಚ್ಛೆ ಜನತೆಯ ಇಚ್ಛೆ, ಸರ್ಕಾರದ ಇಚ್ಛೆ ಎಲ್ಲಿ? ಪ್ರಜಾಪ್ರಭುತ್ವದಲ್ಲಿ. ನಮ್ಮ ಭಾರತ ಒಂದು ಪ್ರಜಾಸತ್ತಾತ್ಮಕ ದೇಶ ಆಗಿರೋದ್ರಿಂದ ಪ್ರಜೆಗಳ ಇಚ್ಛೆಯನ್ನು ಸರ್ಕಾರದ ಇಚ್ಛೆ ಎಂದು ಪರಿಗಣಿಸ್ತೇವೆ. ಆ ಕಾರಣಕ್ಕಾಗಿ ಶಾಸನಗಳನ್ನು ರಚನೆ ಮಾಡ್ತಕ್ಕಂಥ, ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಹೆಚ್ಚಿನ ಅಧಿಕಾರಗಳಿದ್ದಾವೆ. ಏಕೆಂದರೆ ಲೋಕಸಭೆಯ ತೀರ್ಮಾನಗಳೆಂದರೆ ಒಂದಿಡೀ ಭಾರತದ ಮತದಾರರ ತೀರ್ಮಾನ. ಏಕೆಂದರೆ ನಾವು ಪ್ರತಿನಿಧಿ ಪ್ರಜಾಪ್ರಭುತ್ವವನ್ನು ಹೊಂದಿದ್ದೇವೆ. ಪ್ರಜೆಗಳ ಪರವಾಗಿ ಆಡಳಿತವನ್ನು ನಡೆಸಲಿಕ್ಕಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರುಗಳ ಸದನ ಲೋಕಸಭೆ. ಹಾಗಿರೋದ್ರಿಂದ ಲೋಕಸಭೆಯ ತೀರ್ಮಾನಗಳೆಂದರೆ ಒಂದಿಡೀ ಭಾರತ ದೇಶದ ಒಟ್ಟಾರೆ ಮತದಾರರ ತೀರ್ಮಾನ, ಒಟ್ಟಾರೆ ಜನತೆಯ ತೀರ್ಮಾನ. ಆ ತೀರ್ಮಾನವನ್ನು ಯಾರು ಕೂಡ ಅಲ್ಲಗಳೆಯುತ್ತಿಲ್ಲ. ಆ ಕಾರಣಕ್ಕಾಗಿ ಲೋಕಸಭೆ ಅತ್ಯಂತ ಹೆಚ್ಚು ಶಕ್ತಿಶಾಲಿ ರಾಜ್ಯಸಭೆಗೆ ಹೋಲಿಕೆ ಮಾಡಿಕೊಂಡಾಗ, ರಾಜ್ಯಸಭೆಗೆ ಹೋಲಿಕೆಯನ್ನು ಮಾಡಿಕೊಂಡಾಗ. ಇನ್ನು ಈ ಲೋಕಸಭೆ ತನ್ನ ಮೊದಲನೆಯ ಅಧಿವೇಶನದಲ್ಲೇ ಸಭಾಪತಿ ಮತ್ತು ಉಪಸಭಾಪತಿಗಳನ್ನು, ತಮ್ಮದೇ ಒಬ್ಬರನ್ನು ಸಭಾಪತಿಗಳೆಂದು ಮತ್ತೊಬ್ಬರನ್ನು ಉಪಸಭಾಪತಿಗಳೆಂದು ಆಯ್ಕೆ ಮಾಡಿಕೊಳ್ತಾರೆ. ಈ ಸಭಾಪತಿಯಾಗಿ ಆಯ್ಕೆಯಾಗ್ತಕ್ಕಂಥ ವ್ಯಕ್ತಿ ತಾನು ಸಭಾಪತಿಯ ಸ್ಥಾನವನ್ನು ಅಲಂಕರಿಸುವ ಮುಂಚೆ ತಾನು ಯಾವ ರಾಜಕೀಯ ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದಾನೋ, ತಾನು ಯಾವ ರಾಜಕೀಯ ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದಾನೋ ಆ ರಾಜಕೀಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಪಕ್ಷಾತೀತ ವ್ಯಕ್ತಿಯಾಗಿರ್ತಾನೆ. ತಾನು ಸಭಾಪತಿಗಳ ಸ್ಥಾನವನ್ನು ಅಲಂಕರಿಸಿದ ಕೂಡಲೇ ಆತನು ಏನಾಗ್ತಾನೆ, ತಾನು ಆಯ್ಕೆಯಾಗಿ ಬಂದಿರುವ ರಾಜಕೀಯ ಪಕ್ಷದ ಜೊತೆಗಿನ ಎಲ್ಲ ನಿಕಟವಾದ ಸಂಪರ್ಕಗಳನ್ನು ಕಡಿದುಕೊಂಡು ಅದರ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೂಡ ನೀಡಿ ಆ ಪಕ್ಷದಿಂದ ಮುಕ್ತನಾಗ್ತಾನೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದ ಪಕ್ಷಾತೀತ ವ್ಯಕ್ತಿಯಾಗುತ್ತಾನೆ. ಏಕೆಂದರೆ ಭಾರತದ ಲೋಕಸಭೆಯಲ್ಲಿ ಅನೇಕ ರಾಜಕೀಯ ಪಕ್ಷಗಳಿಂದ ಆಯ್ಕೆಯಾಗಿ ಬರ್ತಕ್ಕಂಥ ಸದಸ್ಯರಿರ್ತಾರೆ. ಆ ಕಾರಣಕ್ಕಾಗಿ ಆ ಸಭಾಪತಿಯು ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ನಿಕಟವಾದ ಸಂಬಂಧವನ್ನು ಹೊಂದದೆ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ಸಮಾನಾಂತರವಾದಂಥ ಅಂತರವನ್ನು ಕಾಪಾಡಿಕೊಂಡು ಎಲ್ಲ ರಾಜಕೀಯ ಪಕ್ಷಗಳನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಿ ಎನ್ನುವ ಉದ್ದೇಶದಿಂದ ನಮ್ಮ ಸಂವಿಧಾನದ ನಿರ್ಮಾತೃಗಳು ಸಭಾಪತಿಯನ್ನು ಒಬ್ಬ ಪಕ್ಷಾತೀತ ವ್ಯಕ್ತಿಯನ್ನಾಗಿ ಮಾಡಿಟ್ಟಿದ್ದಾರೆ. ಈ ರೀತಿ ಸಭಾಪತಿಯು ನೇಮಕ ಆದ ಮೇಲೆ ಆ ಸಭಾಪತಿಯು ಒಂದಿಡೀ ಲೋಕಸಭೆಯ ಕಲಾಪಗಳನ್ನು ನೋಡಿಕೊಂಡು ಹೋಗ್ತಕ್ಕಂಥ, ಲೋಕಸಭೆಯ
ಒಂದು ಇಡೀ ಕಲಾಪಗಳನ್ನು ನೋಡಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಸದನದ ವಕ್ತಾರರಾಗಿಯೂ ಅಧಿವೇಶನಗಳನ್ನು ರಾಷ್ಟ್ರಪತಿಗಳ ಅನುಮತಿಯ ಮೇರೆಗೆ ಅಧಿವೇಶನಗಳನ್ನು ಕರೆಯುವ, ಆ ಅಧಿವೇಶನಗಳಲ್ಲಿ ಆ ಸದನದ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿಕೊಂಡು ಕೂರುವ, ಸದನದಲ್ಲಿ ಶಾಂತಿಯನ್ನು ಕಾಪಾಡುವ, ಚರ್ಚೆಗಳಿಗೆ ಮುಕ್ತವಾದಂಥ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸಭಾಪತಿಗಳು ನಿರ್ವಹಿಸಿಕೊಂಡು ಹೋಗ್ತಾರೆ. ಈಗ ನಾವು ನೋಡೋಣ, ಈ ಸಭಾಪತಿಗಳು ಅಥವಾ ಸಭಾಧ್ಯಕ್ಷರು ಅಂತ ಏನು ಕರಿತೇವೆ, ಈ ಸಭಾಪತಿಗಳು ಏನೇನು ಕೆಲಸವನ್ನು ಮಾಡ್ತಾರೆ, ಸಭಾಪತಿಗಳು ಏನು ಕೆಲಸವನ್ನು ಮಾಡ್ತಾರೆ. ಲೋಕಸಭೆಯ ಎಲ್ಲ ಕಾರ್ಯಕಲಾಪಗಳು ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯುತ್ತವೆ. ಸದನದಲ್ಲಿ ಯಾರು ಮೊದಲು ಮಾತನಾಡಬೇಕು ಎನ್ನುವುದನ್ನು ಸಭಾಪತಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಆಗಿರ್ತದೆ, ಅವರೇ ಅದಕ್ಕೆ ನಿರ್ಧರಿಸ್ತಾರೆ. ಸಭೆಯಲ್ಲಿ ಸಭಾಧ್ಯಕ್ಷರು ತೆಗೆದುಕೊಳ್ಳುವ ನಿರ್ಣಯ ಮತ್ತು ತೀರ್ಪುಗಳನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಲೋಕಸಭೆಯು ನಡೆಸುವ ಪ್ರತಿಯೊಂದು ಸಭೆ, ಪ್ರತಿಯೊಂದು ಕಲಾಪಗಳು, ಪ್ರತಿಯೊಂದು ಅಧಿವೇಶನಗಳು ಸಭಾಪತಿಗಳ ಅಧ್ಯಕ್ಷತೆಯಲ್ಲಿಯೇ ನಡೀತವೆ. ಈಗ ಸಭೆ ಸೇರಿದ ಮೇಲೆ ಮೊದಲು ಯಾರು ಮಾತನಾಡಬೇಕು, ನಂತರ ಯಾರು ಮಾತನಾಡಬೇಕು, ಅದರ ನಂತರ ಯಾರು ಮಾತಾಡಬೇಕು, ಇವುಗಳನ್ನೆಲ್ಲವನ್ನು ನಿರ್ಣಯ ಮಾಡ್ತಕ್ಕಂಥ ಅಧಿಕಾರ ಸಭಾಪತಿಗಳದ್ದಾಗಿರ್ತದೆ. ಅಷ್ಟೇ ಅಲ್ಲದೆ ಸಭಾಪತಿಗಳು ತೆಗೆದುಕೊಳ್ಳತಕ್ಕಂಥ ನಿರ್ಣಯಗಳು ಅಂತಿಮ ನಿರ್ಣಯಗಳಾಗಿದ್ದು ಆ ಸದನದಲ್ಲಿ ಯಾರೂ ಅದನ್ನು ಪ್ರಶ್ನಿಸುವಂತಿಲ್ಲ, ಯಾರು ಕೂಡ ಅದನ್ನು ಪ್ರಶ್ನಿಸುವಂತಿಲ್ಲ. ಇನ್ನು ಸದನದ ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯ ಕೊಡುವ ಅಧಿಕಾರ ಇವರಿಗಿದೆ. ಇವರು ನಿರ್ಣಯವನ್ನು ಕೊಡೋದು ಅಂತಂದರೆ ಹೆಂಗೆ ಬೇಕಾದ್ರೂ ನಿರ್ಣಯವನ್ನು ಕೊಡುವಂತಿಲ್ಲ. ನಮ್ಮ ಭಾರತದ ಲೋಕಸಭೆಗೆ ಒಂದು ದೊಡ್ಡದೊಂದು ಪರಂಪರೆ ಇದೆ. ಆ ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ತಾನು ನಿರ್ಣಯವನ್ನು ಪ್ರಕಟಿಸ್ತವೆ. ಸದನದ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಅದರ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ಇವರ ಮೇಲೆ ಇದೆ. ಸದನದ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗೋದು ಮತ್ತು ಸದನದಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಘನತೆ ಮತ್ತು ಗೌರವ ಇದೆಯಲ್ಲ, ಆ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಲೋಕಸಭೆಯ ಸಭಾಪತಿಗಳ ಕೆಲಸ ಆಗಿರ್ತದೆ. ಇದಾದಮೇಲೆ ಸಭೆಯಲ್ಲಿ ಶಿಸ್ತು, ಶಾಂತಿ, ಸಹನೆ ಕಾರ್ಯಕಲಾಪಗಳು ನಡೆಯುವಂತೆ, ಈ ಕಾರ್ಯಕಲಾಪಗಳು ನಡೀತಾ ಇರಬೇಕಾದ್ರೆ ಶಾಂತಿ, ಶಿಸ್ತು, ಸಹನೆಯಿಂದ ಆ ಕಲಾಪಗಳು ನಡೆಯುವಂತೆ, ಮುಕ್ತವಾದಂಥ ಆರೋಗ್ಯಕರವಾದಂಥ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಸಭಾಪತಿಗಳದ್ದು ಆಗಿದೆ. ಇನ್ನು ಸಭಾಧ್ಯಕ್ಷರಿಗೆ ಅಥವಾ ಸಭೆಗೆ ಗೌರವ ಕೊಡದ ಸದಸ್ಯರ ವಿರುದ್ಧ ಕ್ರಮ ಜರುಗಿಸುವ ಅಧಿಕಾರ ಸಭಾಪತಿಗಳಿಗೆ ಇದೆ. ಸದನದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಭಾಪತಿಗಳಿಗೆ ಗೌರವವನ್ನು ನೀಡದೇ ಇದ್ದರೆ ಲೋಕಸಭೆಯ ಘನತೆ ಮತ್ತು ಗೌರವವನ್ನು ಯಾವ ವ್ಯಕ್ತಿ ಕಾಪಾಡುವುದಿಲ್ಲವೋ ಮತ್ತು ಸಭಾಪತಿಗಳಿಗೆ ಯಾರು ಗೌರವವನ್ನು ನೀಡುವುದಿಲ್ಲವೋ ಅಂತಹ ಲೋಕಸಭಾ ಸದಸ್ಯನ ವಿರುದ್ಧ ಶಿಸ್ತು ಕ್ರಮಗಳನ್ನು ಜರುಗಿಸುವ ಅಧಿಕಾರ ಸಭಾಪತಿಗಳಿಗೆ ಇದೆ. ಲೋಕಸಭೆಯಲ್ಲಿ ಅಸಂಸದೀಯ ಭಾಷೆ ಮತ್ತು ನಡತೆಯನ್ನು ನಿಯಂತ್ರಿಸುವ ಅಧಿಕಾರ ಸ್ಪೀಕರ್ಗಳಿಗೆ ಇದೆ. ಸಭಾಪತಿಗಳನ್ನು ಸ್ಪೀಕರ್ ಅಂತಲೂ ಕೂಡ ಕರೀತಾರೆ. ಆತನು ಲೋಕಸಭೆಯ ವಕ್ತಾರ. ಲೋಕಸಭೆಯ ಒಂದು ಕಲಾಪಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಸಂಸದೀಯ ಶಬ್ದಗಳನ್ನು ಬಳಸಿದರೆ, ಕೆಟ್ಟ ಶಬ್ದಗಳನ್ನು ಬಳಸಿದರೆ, ಆ ಸದನದಲ್ಲಿ ಬಳಸಬಾರದಾಗಿರ್ತಕ್ಕಂಥ ಶಬ್ದಗಳನ್ನೇನಾದರೂ ಬಳಸಿದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮಗಳನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ಸಭಾಪತಿಗಳು ಮಾಡ್ತಾರೆ. ಲೋಕಸಭೆಯನ್ನು ಕರೆಯುವ, ಮುಂದೂಡುವ, ಸ್ಥಗಿತಗೊಳಿಸುವ ಅಧಿಕಾರ ಸಭಾಪತಿಗಳಿಗೆ ಇರುತ್ತದೆ. ಲೋಕಸಭೆಯ ಒಂದು ಸದನವನ್ನು ಕರೆಯುವ, ಇಂಥ ದಿನಾಂಕದಂದು ಬೆಳಗಿನ ಜಾವ
10 ಗಂಟೆಯಿಂದ ಲೋಕಸಭೆಯ ಅಧಿವೇಶನವನ್ನು ಕರೆಯಲಾಗಿದೆ ಅಂತೇಳಿ ಪ್ರಕಟಿಸುವ, ಈಗಾಗಲೇ ಪ್ರಕಟಿಸಿರುವ ಆ ಸಭೆಯನ್ನು ಆ ದಿನಾಂಕಕ್ಕಿಂತ ನಂತರದ ದಿನಾಂಕಕ್ಕೆ 10ನೇ ತಾರೀಕಿದ್ರೆ ಅದನ್ನು 11ನೇ ತಾರೀಕಿಗೋ 12ನೇ ತಾರೀಕಿಗೋ ಅಥವಾ ಆತನ ವಿವೇಚನೆಗೆ ಬಿಟ್ಟ ದಿನಾಂಕಕ್ಕೋ ಅದನ್ನು ಮುಂದೂಡುವ, ಈಗಾಗಲೇ ಕರೆದಿರ್ತಕ್ಕಂಥ ಒಂದು ಸದನ ಅಧಿವೇಶನವನ್ನು ನಿಗದಿತ ದಿನಾಂಕಕ್ಕಿಂತ ಮುಂಚೆ ನಡೆಸುವಂತೆ ಕರೆಯುವ, ಮುಂದಕ್ಕೆ ಹಾಕುವ, ಹಿಂದಕ್ಕೆಳೆಯುವ, ಇಲ್ಲವೇ ಸಂಪೂರ್ಣವಾಗಿ ರದ್ದುಪಡಿಸುವ. ಈಗಾಗಲೇ ಕರೆದಿದ್ದಂಥ ಇಂಥ ಒಂದು ಸಭೆಯನ್ನು ರದ್ದುಪಡಿಸಲಾಗಿದೆ, ಮುಂದಿನ ಸದನದ ಕಲಾಪಗಳ ಬಗ್ಗೆ ಮುಂದೆ ಸೂಚಿಸಲಾಗುತ್ತದೆ. ಈ ರೀತಿಯ ಆದೇಶಗಳನ್ನು ಹೊರಡಿಸತಕ್ಕಂಥ ಅಧಿಕಾರ ಲೋಕಸಭೆಯ ಸಭಾಪತಿಗಳಿಗೆ ಅಥವಾ ಸ್ಪೀಕರರಿಗೆ ಅಥವಾ ಸಭಾಧ್ಯಕ್ಷರಿಗೆ ಇರುತ್ತದೆ. ಇನ್ನು ಸದನದ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಸಭಾಧ್ಯಕ್ಷರಿಗೆ ಇರ್ತದೆ. ಸದನದ ಸದಸ್ಯರುಗಳಿಗೆ ಇರ್ತಕ್ಕಂಥ ಹಕ್ಕುಗಳಿದ್ದಾವೆ, ಅದನ್ನು ಯಾರು ಕೂಡ ಇತರೆ ಸದಸ್ಯರು ಏನು ಮಾಡುವಂತಿಲ್ಲ, ಚ್ಯುತಿಯನ್ನುಂಟು ಮಾಡುವಂತಿಲ್ಲ, ಅದನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಇನ್ನು ಹಣಕಾಸಿನ ಮಸೂದೆ, ಖಾಸಗಿ ಮಸೂದೆ, ಸರ್ಕಾರಿ ಮಸೂದೆಗಳು ಯಾವುವು ಎಂಬುದನ್ನು ನಿರ್ಧರಿಸುವ ಅಧಿಕಾರ ಸಭಾಧ್ಯಕ್ಷರಿಗಿರ್ತದೆ. ಈ ಮಸೂದೆ ಸರ್ಕಾರಿ ಮಸೂದೆಯೇ, ಖಾಸಗಿ ಮಸೂದೆಯೇ ಅಥವಾ ಹಣಕಾಸಿನ ಮಸೂದೆಯೇ ಅನ್ನುವುದನ್ನು ನಿರ್ಧರಿಸತಕ್ಕಂಥ ಅಧಿಕಾರ ಸಭಾಪತಿಗಳಿಗೆ ಇರ್ತದೆ. ಲೋಕಸಭೆಯಲ್ಲಿ ಮಂಡಿಸುವ ಯಾವುದೇ ಮಸೂದೆಯ ಪರ ಮತ್ತು ವಿರುದ್ಧ, ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡಿಸಲಾಗಿರ್ತದೆ, ಅದರ ಬಗ್ಗೆ ಚರ್ಚೆ ನಡೀತದೆ. ಈ ಚರ್ಚೆಗಳೆಲ್ಲವೂ ನಡೆದು ಮುಗಿದಾದ ಮೇಲೆ ಮತಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಎರಡೂ ಕಡೆಗೆ ಸಮ ಮತಗಳು ಬಂದರೆ 50-50 ಪರವಾಗಿ 50%, ವಿರುದ್ಧವಾಗಿ 50%, ಏನಾದರೂ ಮತಗಳು ಬಿದ್ದರೆ ಅಂಥ ಸಂದರ್ಭದಲ್ಲಿ ಲೋಕಸಭೆಯ ಸಭಾಪತಿಗಳು ತಮ್ಮ ವಿವೇಚನಾ ಮತವನ್ನು ಪರವಾಗಿ ಆಗಲಿ ವಿರುದ್ಧವಾಗಿ ಆಗಲಿ ಚಲಾಯಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾವುದೋ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಮತಕ್ಕೆ ಹಾಕಿದಂಥ ಸಂದರ್ಭದಲ್ಲಿ, ಒಂದು ಮಸೂದೆಯನ್ನು ಮತಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಸಮ ಮತಗಳು ಬಂದರೆ, ಪರವಾಗಿಯೂ ಮತ್ತು ವಿರುದ್ಧವಾಗಿಯೂ ಸಮ ಮತಗಳು ಬಂದರೆ, ಅಂಥ ಸಂದರ್ಭದಲ್ಲಿ ಸಭಾಪತಿಗಳಾಗಿರ್ತಕ್ಕಂಥವರು ತಮ್ಮ ವಿವೇಚನೆಯ ಮತವನ್ನು ಪರವಾಗಿ ಆಗಲಿ ವಿರುದ್ಧವಾಗಿ ಆಗಲಿ ಚಲಾಯಿಸುವ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ? ಲೋಕಸಭೆಯ ಸ್ಪೀಕರ್, ಲೋಕಸಭೆಯ ಸಭಾಪತಿಗಳು ಅಥವಾ ಸಭಾಧ್ಯಕ್ಷರು ಆ ಕೆಲಸವನ್ನು ಮಾಡ್ತಾರೆ, ಆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಸದನದ ಸದಸ್ಯರು ಅಕಾಲಿಕ ಮರಣಕ್ಕೆ ತುತ್ತಾದರೆ, ರಾಜೀನಾಮೆ ಸಲ್ಲಿಸಿದರೆ ಅಂಥ ಸ್ಥಾನಗಳನ್ನು ಮುಕ್ತ ಅಥವಾ ಖಾಲಿ ಎಂದು ಘೋಷಣೆ ಮಾಡತಕ್ಕಂಥ ಅಧಿಕಾರ ಸ್ಪೀಕರ್ ಅವರಿಗೆ ಇದೆ. ಯಾರಾದರೂ ಒಬ್ಬ ಸದಸ್ಯನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟರೆ, ಇಲ್ಲವೇ ಆತನು ಪದಚ್ಯುತಗೊಂಡ್ರೆ ಅಥವಾ ಅಕಾಲಿಕ ಮರಣಕ್ಕೆ ತುತ್ತಾದರೆ, ಇಂಥವರ ಅಕಾಲಿಕ ಮರಣದಿಂದಾಗಿ ಇಂಥ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನ ಸ್ಥಾನ ಖಾಲಿ ಬಿದ್ದಿದೆ ಎಂದು ಘೋಷಣೆ ಮಾಡತಕ್ಕಂಥ ಅಧಿಕಾರ ಯಾರಿಗೆ ಇದೆ? ಲೋಕಸಭಾ ಸಭಾಪತಿಗಳಿಗೆ ಅಥವಾ ಸ್ಪೀಕರ್ ಅವರಿಗೆ ಇದೆ. ಇವರ ನಂತರ ಬರ್ತಕ್ಕಂಥವ್ರು ಯಾರು? ಉಪಸಭಾಪತಿಗಳು. ಡೆಪ್ಯೂಟಿ ಸ್ಪೀಕರ್ ಅಂತೇಳಿ ಇಂಗ್ಲಿಷ್ನಲ್ಲಿ ಅವರನ್ನು ಕರೀತಾರೆ. ಉಪಸಭಾಪತಿಗಳು, ಉಪಸಭಾಧ್ಯಕ್ಷರು ಅಂತೇಳಿ. ಈ ಭಾರತ ಸಂವಿಧಾನದ 93ನೇ ವಿಧಿಯ ಅನ್ವಯ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ಹುದ್ದೆಗೆ ಅವಕಾಶವಿದೆ. ಉಪಸಭಾಧ್ಯಕ್ಷರ ಹುದ್ದೆಗೆ ಅವಕಾಶ ಇದೆ. ಇವರನ್ನು ಲೋಕಸಭೆಯ ಸದಸ್ಯರೇ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿಯೇ ಉಪಾಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಿಕೊಂಡಿರ್ತಾರೆ. ಲೋಕಸಭೆಯು ತನ್ನ ಮೊದಲನೆಯ ಅಧಿವೇಶನದಲ್ಲಿಯೇ ತಮ್ಮಲ್ಲಿಯೇ ಒಬ್ಬರನ್ನು ಸಭಾಪತಿಗಳೆಂದು ಇನ್ನೊಬ್ಬರನ್ನು ಉಪಸಭಾಪತಿಗಳೆಂದು ಆಯ್ಕೆ ಮಾಡಿಕೊಳ್ಳುತ್ತದೆ. ಈ ಉಪಸಭಾಪತಿಗಳ ಕೆಲಸ ಏನು? ಉಪಸಭಾಪತಿಗಳ ಕೆಲಸ ಏನು ಅಂದರೆ
ಸಭಾಪತಿಗಳು ಅನಾರೋಗ್ಯದಿಂದಲೋ ವಿದೇಶಿ ಪ್ರಯಾಣದಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಸದನಕ್ಕೆ ಗೈರು ಹಾಜರಾದರೆ, ಸಭಾಪತಿಗಳು ಅನಾರೋಗ್ಯದಿಂದ, ವಿದೇಶ ಪ್ರವಾಸದಿಂದ ಅಥವಾ ಇತರೆ ಯಾವುದೋ ಕಾರಣಕ್ಕೆ ಸದನಕ್ಕೆ ಗೈರು ಹಾಜರಾದರೆ ಆ ಸಂದರ್ಭದಲ್ಲಿ ಸಭಾಪತಿಗಳ ಸ್ಥಾನದಲ್ಲಿ ಕುಳಿತು ಸಭಾಪತಿಗಳು ಹಾಜರಾಗುವವರೆಗೆ ಆ ಸದನದ ಕಲಾಪಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಅಧಿಕಾರವನ್ನು ಹೊಂದಿರುತ್ತಾರೆ. ಇವ್ರ ಕೆಲಸ ಎಷ್ಟು? ಇಷ್ಟೇ. ಒಂದು ವೇಳೆ ಸಭಾಪತಿಗಳು ಹಾಜರಿದ್ದರೆ ಇವರೇನಾಗ್ತಾರೆ? ಸಾಮಾನ್ಯ ಸದಸ್ಯರಾಗಿ ಮುಂದುವರಿತಾರೆ. ಸಭಾಧ್ಯಕ್ಷರು ಏನಾದರೂ ಯಾವುದೋ ಕಾರಣಕ್ಕೆ ಆ ಸದನಕ್ಕೆ ಬರಲಿಕ್ಕಾಗದೇ ಇದ್ದರೆ, ಹಾಜರಾಗಲಿಕ್ಕಾಗದೇ ಇದ್ದರೆ, ಅಂಥ ಸಂದರ್ಭದಲ್ಲಿ ಅವರು ಹಾಜರಾಗುವವರೆಗೆ ಆ ಸ್ಥಾನದಲ್ಲಿ ಕುಳಿತು ಸಭಾಪತಿಗಳಾಗಿ ವರ್ತಿಸುತ್ತಾರೆ, ಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಭಾಧ್ಯಕ್ಷರ ಕಾರ್ಯಗಳನ್ನು ನಿರ್ವಹಿಸುವ ಮುಖಾಂತರ ಲೋಕಸಭೆಯ ಕಲಾಪಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟು ಲೋಕಸಭೆಯ ರಚನೆ, ಅದರ ಲೋಕಸಭೆಯ ಸದಸ್ಯರಾಗಲಿಕ್ಕೆ ಇರತಕ್ಕಂಥ ಅರ್ಹತೆಗಳು, ಅದರ ಅಧಿಕಾರದ ಅವಧಿ, ಅವರ ಪದಚ್ಯುತಿ, ಆ ಲೋಕಸಭೆಯನ್ನು ವಿಸರ್ಜನೆ ಮಾಡೋದು ಹೇಗೆ, ಅದಾದಮೇಲೆ ಲೋಕಸಭೆಯ ಸ್ಪೀಕರ್ ಹೇಗೆ ಆಯ್ಕೆ ಆಗ್ತಾರೆ, ಅವರು ಏನೇನು ಕೆಲಸವನ್ನು ಮಾಡ್ತಾರೆ, ಲೋಕಸಭೆಯ ಉಪ ಸ್ಪೀಕರ್ ಹೇಗೆ ಆಯ್ಕೆ ಆಗ್ತಾರೆ ಮತ್ತು ಅವರು ಏನೇನು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಎನ್ನುವುದನ್ನು ಈಗ ನಾವು ನೋಡ್ತೀವಿ. ಮುಂದಿನ ತರಗತಿಯಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು, ಲೋಕಸಭೆ ಏನೇನು ಕೆಲಸಗಳನ್ನು ಮಾಡ್ತದೆ, ಹೇಗೆಲ್ಲ ತನ್ನ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.